ಹಾಯ್ ಗಾಯ್ಸ್, ಎಸ್ ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ಮಂಡೇ ವ್ಲಾಗ್ ಎಷ್ಟು ಗೊತ್ತಾ, ಈಗ ಟೈಮು 5:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಎಸ್, ಇವತ್ತು ಹೆವಿ ಅಂದರೆ ಹೆವಿ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಸೀರಿಯಸ್ಸಾಗಿ ಏನು ಕೆಲಸ ಮಾಡಿಲ್ಲ ನಾನು ಇವತ್ತು. ಸೊ ಹೇಳಿದ್ನಲ್ಲ ನಿಮಗೆ ನನ್ನ ಕೈ ಹಿಂಗಾಗಿದೆ ಅಂತ. ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಸೊ ಮಧ್ಯಾಹ್ನ ಹೋಗಿದ್ದೆ. ಸಂಡೇ ಬಂದುಬಿಟ್ಟು ಹಾಲಿಡೇ ಇತ್ತು, ಸೊ ಇವತ್ತು ಹೋಗಿದ್ದೆ. ಮಂಡೇ ಹೋಗಿದ್ದಕ್ಕೆ ಸೀರಿಯಸ್ಲಿ ಈ ಥರ ಏನಾನ ಆಗಿತ್ತು ಅಂದರೆ ನಂತರ ಮಾತ್ರ ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬಿಡಿ. ಸೀರಿಯಸ್ಸಾಗಿ ತುಂಬ ಅಂದರೆ ತುಂಬ ಪೇನ್ಫುಲ್ ಗೈಸ್. ಇದು ಎಷ್ಟು ಪೇನ್ ಆಯಿತು ಅಂದರೆ ಅಷ್ಟು ಪೇನ್ ಆಯಿತು. ಅದು ಕ್ಯೂ ಕಟ್ಬಿಟ್ಟಿತ್ತು. ಸೊ ಅದನ್ನು ಅವರು ಇದು ಮಾಡಿ ಏನು ಚುಚ್ಚಿ ತೆಗಿತಾರೆ, ಹಿಂಡ್ತಾರೆ, ಪ್ರಾಣ ಹೋಗೋಷ್ಟು ನೋವಾಯಿತು ಗೈಸ್ ಸೀರಿಯಸ್ಸಾಗಿ. ಸೊ ಯಾರಿಗೆಲ್ಲ ಈ ಥರ ಉಗುರು ಸುತ್ತಾಗಿದೆ, ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ, ಬೇಗ ಕ್ಯೂರಾಗಿ ಹೋಗ್ಬಿಡುತ್ತೆ. ನಂತರ 3-4 ಡೇಸ್ ಡಿಲೇ ಮಾಡಿದ್ದೀರಾ ಅಂದರೆ ಸೀರಿಯಸ್ಸಾಗಿ ಆಗೋಲ್ಲ. ಹಿಂಡಿ ಕ್ಯೂ ತೆಗೆದ್ರು ಗಾಯ್ಸ್. ಹೆಂಗಿತ್ತು ಅಂದರೆ ಇದು ಒಂದು ಜನ್ಮನ ಅನ್ನಿಸ್ಬಿಡ್ತು ಗೈಸ್. ಅಷ್ಟು ನೋವಾಯಿತು. ಕಣ್ಣಲ್ಲಿ ಒಂದು ನೀರು ಬಂದಿಲ್ಲ, ಮನ ಮರ್ಯಾದೆ ಹೋಗ್ಬಿಡುತ್ತೆ ಡಾಕ್ಟ್ರ್ ಮುಂದೆ ಅಂತ ಹತ್ತಿಲ್ಲ ಅಷ್ಟೇ. ಬಟ್ ಅಷ್ಟು ಪೇನ್ ಆಯಿತು. ಹೋಗಿ ಇನ್ನು ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ, ತೊಗೊಬೇಕು. ಇದು ಪೇಯ್ನ್ಗೆ, ಇದು ಗ್ಯಾಸ್ಟ್ರಿಕ್ಗೆ. ಇಷ್ಟು 3 ಡೇಸ್ಗೆ ಟ್ಯಾಬ್ಲೆಟ್ ಕೊಟ್ಟವ್ರೆ. ಈಗ ನಾನು ಎಲ್ಲಿಗೆ ಹೋಗಬೇಕು ಅಂತಿದ್ದೀನಿ ಅಂದರೆ ಜುಡಿಯೋಗೋ ಇಲ್ಲ ವೆಸ್ಟ್ ಸೈಡ್ಗೋ ಹೋಗಬೇಕು ಅಂತಿದ್ದೀನಿ. ನೋಡಿ, ನನಗೋಸ್ಕರ ಮಳೆ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಹೋಗೋಣ ಅಂತ ರೆಡಿಯಾಗಿದ್ದೆ, ಮಳೆ ಬರ್ತಿದೆ. ಸೊ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಹೋಗೋಣ ಅಂತಿದ್ದೀನಿ. ನಾನು ನಾಯ್ಕಲ್ಲಿ ಡ್ರೆಸ್ ಬುಕ್ ಮಾಡಿದ್ನಲ್ಲ, ಏನಾಗಿದೆ ಅಂದರೆ ನಾನು ಅಡ್ರೆಸ್ಸು ನಮ್ಮ ದೊಡ್ಡನಕ್ಕಂದು ಅಂತ ಹಾಕೇ ಇಲ್ಲ, ನಾನು ನೋಡೇ ಇಲ್ಲ ಅಡ್ರೆಸ್ಸು. ನೋಡಿದ್ರೆ ಆರ್ಡ್ರ್ ಬಂದು ಕ್ಯಾನ್ಸಲ್ ಆಗೋಗ್ಬಿಡ್ತು, ಬೇಜಾರಾಗೋಯ್ತು ಗೈಸ್. ಸೊ ಅದೇ ಥರ ಡ್ರೆಸ್ ಇವಾಗ ನಾನು ಎಲ್ಲೂ ಹುಡುಕ್ಲಿಕ್ಕೆ ಹೋಗಿ ಹೇಳಿ. ಸೊ ಅದಕ್ಕೆ ಜುಡಿಯೋಗೆ ಹೋಗಿ ನೋಡೋಣ, ಸಿಗ್ಬೋದೇನೋ ಅಂತ ಒಂದು ಹೋಪ್ ಇದೆ. ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಇರೋದೇ ಯಾವುದಾದ್ರೂ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಾನು ಅದೇ ಕಲರ್ ಬೇಕು ಅಂತ ತುಂಬ ಆಸೆಪಟ್ಟು ಎಷ್ಟೊಂದು ವೀಕಿಂದ ಆಸೆಪಟ್ಟು ಕಾಯ್ತಾ ಇದ್ದೆ. ಅತಿ ಆಸೆ ಗತಿ ಕೇಡು. ಸೊ ಆ ಥರ ಆಗೋಯ್ತು ನನ್ನ ಪಾಡಿ ಇವತ್ತು. ಏನಾನ ಆಗಲಿ ಹುಡುಕ್ತೀನಿ, ಸಿಕ್ಕಿದ್ರೆ ತೊಗೋತೀನಿ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಜುಡಿಯೋಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಪ್ಲೇಸ್ಗೆ ಹೋಗ್ತೀನಿ. ಅದು ಯಾವುದು ಏನು ಅಂತ ನಿಮಗೆ ವಿತ್ ಡೀಟೇಲ್ಸ್, ವಿತ್ ಪ್ರೈಸಸ್ ಎಲ್ಲ ಹೇಳ್ತೀನಿ, ಏನು ಹೆಂಗೆ ಯಾವ ಥರ ಅಂತ. ಸೊ ಅವರಲ್ಲಿದ್ದರೆ ಅವ್ರ ಹತ್ರನೇ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಎಸ್, ಇನ್ನು ಅಲ್ಲಿ ಹೋಗಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಗೈಸ್. ಓಕೆನಾ, ಬಾಯ್. ಗೈಸ್, ವೆಲ್ಕಮ್ ಬ್ಯಾಕ್. ಎಸ್, ಇಲ್ಲಿ ಎಷ್ಟು ಕ್ಲಾರಿಟಿ, ನಾನು ಎಷ್ಟು ಬ್ರೈಟಾಗಿದ್ದೀನಲ್ಲ ಇಲ್ಲಿ. ಸೀರಿಯಸ್ ಸಕ್ಕದಾಗಿ ಕಾಣಿಸ್ತಾ ಇದ್ದೀನಿ. ನನ್ನ ಫೋನು ಐಫೋನ್ ಥರ ಫೀಲ್ ಮಾಡ್ತಾಯಿದ್ದೀನಿ, ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇದೆ ನೋಡಿ. ಬಾಯಿಲ್ ಆಂಟಿ, ನಾನು ಫೋನ್ ಇಟ್ಕೊಬಾಯಿಲ್, ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ಬೇಕು ನೋಡಿ. ನಮ್ಮ ಆಂಟಿ ಬಂದಿದ್ದ ತಕ್ಷಣ ಸೀರೆ ಬಿಚ್ಚಾಕ್ಬಿಟ್ಟವ್ರೆ, ನೈಟಿ ಹಾಕ್ಕೊಂಡವ್ರು ನೋಡಿ. ಯಾರನ್ನ ಇಂಥವ್ರಿದ್ರೆ ಕಮೆಂಟ್ ಮಾಡಿ. ಎಸ್ ನೋಡಿ ಗೈಸ್, ನಾನು ಏನೇನು ತೊಗೋಣ ಅಂತ. ಇದೊಂದು ಪಾರ್ಟಿ ವೇರ್ ತೊಗೊಂಡೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವೇ ಅನ್ನಿಸ್ತು. ಬಟ್ ನಾನು ನಾಯ್ಕಲ್ಲಿ ಇದೇ ಥರ ಬುಕ್ ಮಾಡಿದ್ದೆ, 999. ಅನ್ಯಾಯನೂ ಕ್ಯಾನ್ಸಲ್ ಆಗೋಗ್ಬಿಡ್ತದು. ಸೊ ನನ್ನ ಲಕ್ ಚೆನ್ನಾಗಿತ್ತು, ನಾನು ನೋಡಿದ ಥರ ಡ್ರೆಸ್ಸೇ ಜುಡಿಯೋಲಿ ಸಿಕ್ತು ನನಗೆ. ಆಮೇಲೆ ಇದು ಸ್ಲೀವ್ಸ್, ಆಫ್ ಸ್ಲೀವ್ಸ್ ಇದೆಯಲ್ಲ, ಸೊ ಅದಕ್ಕೊಂದು ಕೋಟ್ ತೊಗೊಂಡೆ. ಇದು 2000 ರುಪೀಸು. ಇದು 599 ರುಪೀಸು, 600 ರುಪೀಸ್ ಇದು ಕೋಟು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೆ ತೊಗೊಂಡೆ. ಆಮೇಲೆ ಇದೊಂದು ಪ್ಯಾಂಟ್ ತೊಗೊಂಡೆ ನನ್ನ ಹಸ್ಬೆಂಡ್ಗೆ. ಇದು 700 ರುಪೀಸ್ ಪ್ಯಾಂಟು. ಆಲ್ರೆಡಿ ಶರ್ಟ್ ಕೊಡಿಸಿದ್ದೆ, ಪ್ಯಾಂಟ್ ಕೂಡ ಕೊಡಿಸ್ಬಿಟ್ಟಿದ್ದೀನಿ. ಬರ್ತಡೇ ಬಾಯ್ ಅವರ ನಾನಂತೂ ಅರ್ಥ ಆಗ್ತಿಲ್ಲ. ಎಲ್ಲ ನಾನೇ ಕಾಸ್ಟ್ಲಿ ಐಟಮ್ಸ್ ತೊಗೊಂಡಿದ್ದೀನಿ. ನನ್ನದೇ 3000 ಬಿಲ್ ಆಗೋಯ್ತು ಎಲ್ಲ ಸೇರಿ. ಇನ್ನು ನಮ್ಮ ಅಕ್ಕ ಸೆಲೆಕ್ಷನ್ ಚಪ್ಪಲಿ ಇದು ನೋಡಿ, ನಮ್ಮ ಚೈತ್ರಕ್ಕ ಸೆಲೆಕ್ಷನ್. ಯಾರ್ಯಾರಿಗೆ ಇದೆಲ್ಲ ಇಷ್ಟ ಆಯಿತು, ಚೈತ್ರಕ್ಕಾಗ ಒಂದು ಜೈ ಹೇಳಿ ನೋಡಿ. ಇದು 599 ರುಪೀಸ್. ಸ್ಲಿಪ್ಪರ್ಸ್ ತೊಗೊಂಡೆ, ತುಂಬ ಇಷ್ಟ ಆಯಿತು, ಮ್ಯಾಚಿಂಗ್ ಇರಲಿ ಅಂತ. ಆಮೇಲೆ ಇನ್ನೂ ತೊಗೊಂಡೆ ಲಿಪ್ಸ್ಟಿಕ್, 3 ಶೇಡ್ಸ್ದು ಇದೊಂದು 3 ಲಿಪ್ಸ್ಟಿಕ್ಸ್ ತೊಗೊಂಡೆ. ಆಮೇಲೆ ಇದು ವೆಟ್ ವೈಪ್ಸ್,
ಎಸ್ ಗೈಸ್, ಇಷ್ಟೇ ನಾನು ಶಾಪ್ ಮಾಡಿದ್ದು. ಇಷ್ಟಕ್ಕೆ ತೆಗೆದೋಯ್ತು 3,500-4 ಸಾವಿರ. ಇನ್ನು ಚಿನ್ನಿಗೆ ಬೇರೆ ಶಾಪ್ ಮಾಡಬೇಕು. ನಾನು ತೊಗೊಂಡಿದ್ದೀನಿ, ಅವಳು ನನ್ನ ಬಿಡಲ್ಲ. ಅವಳಿಗೆ ಸಿಕ್ಕಿಲ್ಲ ಜೂಡಿಯೋಲಿ ಯಾವುದೂ ಆ ಥರ ಕಲೆಕ್ಷನ್ಸ್ ಇದ್ದಿಲ್ಲ ಮಕ್ಕಳಿಗೆ. ಸೊ ಬಾಲಾಜಿಯಲ್ಲಿ ಚೆನ್ನಾಗಿರೋ ಕಲೆಕ್ಷನು. ನಾಳೆ ಬಾಲಾಜಿಗೆ ಹೋಗಿ ಸಾಯಂಕಾಲದಷ್ಟರಲ್ಲಿ ತೊಗೊಟ್ಬಿಡ್ತೀನಿ ಅವಳಿಗೆ. ಇನ್ನು ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 10 o'clock ಆಗಿದೆ. ಡೈರೆಕ್ಟಾಗಿ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಈಗಿನ್ನ ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಾರೆ, ಮನೆಗೆ ಹೋಗೋದಷ್ಟೇ. ಇನ್ನು ನಿಮಗೆ ನಾಳೆ ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್.